ತಮಿಳುನಾಡಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲು ತುಳಿತ ತಡರಾತ್ರಿಯೇ ಕರೂರು ಆಸ್ಪತ್ರೆಗೆ ಸಿಎಂ ಸ್ಟಾಲಿನ್ ದೌಡಾಯಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. 39 ಜನರು ಸಾವನ್ನಪ್ಪಿದ್ದಾರೆ. 51 ಜನರ ಸ್ಥಿತಿ ಗಂಭೀರವಾಗಿದೆ. 51 ಜನರು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕಾಲು ತುಳಿತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದೇನೆ. ನಿವೃತ್ತ ಜಡ್ಜ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯಲಿದೆ. ಮುಂದೆ ಇಂತಹ ದುರಂತ ಸಂಭವಿಸಬಾರದು. ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಗಾಯಗೊಂಡವರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುವುದು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಜೊತೆಗೆ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ಅನೇಕ ಆಸ್ಪತ್ರೆಗಳಲ್ಲಿ ದಾಖಲಾಗಿರುವಂಥದ್ದು. ಸೊ ಹಾಗಾಗಿ ಟ್ರೀಟ್ಮೆಂಟ್ನ ವ್ಯವಸ್ಥೆಯನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. TVK ಸಂಸ್ಥಾಪಕ ನಟ ವಿಜಯ್ ಕರೂರು ರ್ಯಾಲಿಯನ್ನು ಏನು ಅರೇಂಜ್ ಮಾಡಲಾಗಿತ್ತು. ಆಗಲೇ ಹೆಚ್ಚಿನ ಭದ್ರತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ನೋಡಿ, ಈ ಕಾರ್ಯಕ್ರಮದಲ್ಲಿ ಕೇವಲ 10,000 ಜನರಿಗೆ ಮಾತ್ರ ಅವಕಾಶ ಅಂತೆ. ನಟ ವಿಜಯ್ ರ್ಯಾಲಿಯಲ್ಲಿ 50,000ಕ್ಕೂ ಹೆಚ್ಚು ಜನ ಭಾಗಿಯಾಗಿರೋದು. 10,000 ಎಲ್ಲಿ, 50,000 ಎಲ್ಲಿ? ಸೀಮಿತ ಪ್ರದೇಶ, ಕಿರಿದಾಗಿರುವಂಥ ಕಾರಣಕ್ಕೆ ಉಸಿರುಗಟ್ಟಿದ್ದಾರೆ. ಇದರಿಂದ ಕೆಳಗೆ ಬಿದ್ದಿದ್ದಾರೆ. ಬೆಳಿಗ್ಗೆ ರ್ಯಾಲಿ ನಡೆಯುವಂಥ ಸಮಯ ನಿಗದಿಯಾಗಿತ್ತು. ಸುಮಾರು 6 ಗಂಟೆ ತಡವಾಗಿ ರ್ಯಾಲಿ ಆರಂಭಿಸಿರೋದು. ಬೆಳಗ್ಗೆ ನಡಿಬೇಕಾಗಿರೋದು 6 ಗಂಟೆ ನಂತರ ಸಂಜೆ ನಡೆದ್ರೆ, ಬೆಳಗ್ಗೆಯಿಂದ ಕಾಯ್ಕೊಂಡು ಕೂತಿರ್ತಾರಲ್ಲ, ನಮ್ಮ ಹೀರೋ ಬರ್ತಾರೆ ನೋಡಲೇಬೇಕು, ಅವರಿಗೆ ವಿಶ್ ಮಾಡಬೇಕು ಅಂತೆಲ್ಲ. ಅವ್ರೇನಾದ್ರು ನಮ್ಮ ಕಡೆ ಕೈ ಮಾಡಿ ತೋರಿಸಿದ್ರೆ, ನಮ್ಮ ಕಡೆ ಏನಾದ್ರು ಬಿಸಾಕ್ಬಿಟ್ರೆ ಅದೇ ಸ್ವರ್ಗ. ಈ ಥರ ಮಾಡಿಕೊಂಡೇ ಇಲ್ಲಿ ಪ್ರಾಣ ಕಳ್ಕೊಂಡಿರೋದು. ಹೆಚ್ಚಿನ ಜನ ಸೇರಿದ್ದು ನಿಯಂತ್ರಿಸೋಕೆ ಪೊಲೀಸರಿಗೆ ಆಗಿಲ್ಲ. ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಇನ್ನು ಜನದಟ್ಟಣೆಯಿಂದ ಉಸಿರಾಟ ಸಮಸ್ಯೆ ಉಂಟಾಗ್ಬಿಟ್ಟಿದೆ. ಮೂರ್ಛೆ ಹೋಗ್ಬಿಟ್ಟಿದ್ದಾರೆ, ಅಲ್ಲಲ್ಲೇ ಬಿದ್ದೋಗ್ಬಿಟ್ಟಿದ್ದಾರೆ. ಪುಟ್ಟ ಮಕ್ಕಳು ತಮ್ಮ ಕುಟುಂಬಸ್ಥರಿಂದ ದೂರ ಸರಿದು ಬಿಡ್ತಾರೆ. ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಕಾಲು ತುಳಿತ ಸಂಭವಿಸಿ 39 ಜನ ಸಾವನ್ನಪ್ಪಿರೋದು. ಈ ದುರಂತಕ್ಕೆ ಆಯೋಜಕರೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಮತ್ತು ವಿಜಯ್ ಅವರನ್ನು ಬಂಧಿಸಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗ್ತಾ ಇರೋದು. ಈ ದುರಂತದ ಬಗ್ಗೆ ಪ್ರತ್ಯಕ್ಷದರ್ಶಿಗಳು, ವಿಜಯ್ ಬೆಂಬಲಿಗರು ಬೇರೆ ಬೇರೆ ಹೇಳ್ತಾ ಇದ್ದಾರೆ. DMK ಸರ್ಕಾರ ರಾಜಕೀಯ ಕಾರಣದಿಂದ ರ್ಯಾಲಿಗೆ ಸೂಕ್ತ ವ್ಯವಸ್ಥೆ ಮಾಡಿರಲಿಲ್ಲ, ಪೊಲೀಸರು ಲಾಠಿ ಚಾರ್ಜಿಗೆ ಯತ್ನಿಸಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ.